ವರ್ಷದಿಂದ ನನ್ನ ಮಗನಿಗೆ ಒಂದು ಹುಡುಗಿ ಹುಡುಕ್ತಾ ಇದ್ದೇನೆ. ಒಂದು ಹುಡುಗಿಯರು ಇಲ್ವೇ? ಏನಪ್ಪ ಈಗಿನ ಹುಡುಗಿಯರ ಡಿಮಾಂಡು. ನಮ್ಮ ಕಾಲದಲ್ಲಿ ಹುಡುಗ ಇಂಟರ್ವ್ಯೂ ಮಾಡುದು, ಅವಳು ಓದಿದ್ದಾಳ, ಅವಳಿಗೆ ಅಡುಗೆ ಬರ್ತದ, ಅವಳು ಸಂಗೀತ ಕಲ್ತಿದ್ದಾಳ ಅಂತೇಳಿ. ಈಗ ಈಗಿನ ಕಾಲ ಹಾಗೆ ಇಲ್ಲಪ್ಪ. ಹುಡುಗಿಯರಿಗೆ ಕೇಳುದು ಅವನಿಗೆ ಅಡುಗೆ ಬರ್ತದ, ಅವನು ಓದಿದಾನ, ಅವನಿಗೆ ಆಸ್ತಿ ಉಂಟಾ, ಎಂತೆಲ್ಲ ಬೇಕ ನಮ್ಗೆ. ನಮ್ಮ ಕಾಲ ಹೀಗಿರ್ಲಿಲ್ಲಪ್ಪ. 5 ವರ್ಷದಿಂದ ಹುಡುಕ್ತಾನೆ ಇದ್ದೇನೆ. ಈಗ ದಲ್ಲಾಳಿಗೆ ಹೇಳಿದ್ದೇನೆ, ಒಂದು ಹುಡುಗಿ ಇದ್ರೆ ಹೇಳು ಮಾರಾಯ ಅಂತ ಹೇಳಿ. ನನ್ನ ಮಗನಿಗೆ ಮದುವೆಯೇ ಆಗ್ತಾ ಇಲ್ಲ. ಅದೇ ನಮ್ಗಿಬ್ಬರಿಗೆ ತಲೆ ಬಿಸಿ. ರಮೇಶ, ಸುರೇಶ ಅವರದೆಲ್ಲ ಮಕ್ಕಳಿಗೆ ಕ್ಲಾಸ್ಮೇಟ್ ಎಲ್ಲ ಹುಡುಗರಿಗೆ ಮದುವೆ ಆಯಿತು. ಅವರ ತಾಯಂದಿರು ನನ್ನ ಹತ್ರ ನಿನ್ನ ಮಗನಿಗೆ ಯಾವಾಗ ಮದುವೆ, ನಿನ್ನ ಮಗನಿಗೆ ಯಾವಾಗ ಮದುವೆ ಹೇಳ್ತಾರೆ. ಬಿಟ್ಟು ಹೇಳುದು. ಆದರೆ ಒಳಗೆ ನನಗೆ ಒಂಥರ ಸಂಕಟ ಆಗುದು. ಮಗನಿಗೆ ಮದುವೆ ಆಗಲಿಲ್ಲ, ಯಾಕೆ, ಏನು ದೋಷ, ಏನು ತೊಂದರೆ ಅಂತ ಗೊತ್ತಿಲ್ಲ. ಅದೇ ತಲೆ ಬಿಸಿ ನಮ್ಗೆ. ಯಾವಾಗ ಬೇಡ ತಲೆ ಬಿಸಿ ಮಾಡಬೇಡ. ನೋಡು, ದಲ್ಲಾಳಿಗೆ ಹೇಳಿದ್ದೇನೆ, ಅವರೇ ಬಂದು ಬನ್ನಿ ಬನ್ನಿ ಶಾಮಣ್ಣ ಅವರೇ. ನಾನು ಅಲ್ಲ ರಾಮಣ್ಣ, ನೀವು ಬೇಗ ಬಂದಿದ್ದೀರಾ? ಹೌದು, ಬೇರೆ ಕಡೆಯಲ್ಲೊಂದು ಗಂಟಿಗೆ ಹುಡುಗನಿಗೊಂದು ಹೆಣ್ಣು ನೋಡ್ಲಿಕ್ಕಿತ್ತು. ಅಲ್ಲಿಗೆ ಹೋಗಿ ಬರುವಾಗ ಇಷ್ಟು ಹೊತ್ತಾಯ್ತು. ಹೌದಪ್ಪ. ನಾನು ಬೇಗ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗಿದ್ದು. ಅಲ್ಲಿ ಹೋಗಿ ಬರುವಾಗ ಇಷ್ಟು ಹೊತ್ತು ನನಗೆ ತಲೆ ಬಿಸಿ ಎಲ್ಲ ಆಗಿ ತಲೆ ತಿರುಗಿ ಅಲ್ಲಿ ಬಿದ್ದು ಏನೆಲ್ಲ ಆಯ್ತು ಗೊತ್ತಿತ್ತು. ಅಲ್ಲಿ ಕಲ್ಲು ಮುಳ್ಳು ಅದು ತೊಡಪೆ ದಾಟುದಂತೆ. ಅದು ಹೀಗೆ ತೊಡಪೆ ದಾಟಿ ಎಲ್ಲ ಹೋಗುವಾಗ ತುಂಬಾ ಕಷ್ಟ ಆಯ್ತು. ಯಾವ್ದಾದರೂ ಕೆಲಸ ಬೇಕು, ಈ ದಲಾಲಿ ಕೆಲಸ ಅಲ್ಲಪ್ಪ. ಇಲ್ಲಿ ನನ್ನ ಕಷ್ಟ ನನಗೆ. ಎಂತ ಈಗ ಫೋಟೋ ತಂದಿದ್ದೀರಾ, ಜಾತಕ ತಂದಿದ್ದೀರಾ, ಏನ್ ತಂದಿದ್ದೀರಾ? ಯಾವುದಕ್ಕೆ? ನೀವು ಮನೆ ಹತ್ರದವರ ಹತ್ರ ಹೇಳಿ ಕಳಿಸಿದ್ರಂತೆ ನನ್ಗೆ ಸಿಗ್ಬೇಕು ಅಂತ. ಯಾವುದಕ್ಕೆ? ಏನಾದ್ರೂ ಗಮ್ಮತ್ ಉಂಟಾ? ಹೌದು ಮಾರೇರೆ, ನಾನು ಹೇಳಿದ್ದೆಲ್ಲ ನನ್ನ ಮಗನಿಗೆ ಅದು ಹುಡುಗಿ ಬೇಕು ಅಂತ ಹೇಳಿ. ಹೌದಾ? ಅದಕ್ಕೆ ನೀವು ಹೇಳಿ ಕಳಿಸಿದ್ರಂತೆ, ಅದಕ್ಕೆ ನಾನು ಈಗ ಬಂದದ್ದು. ಜಾತಕ ಫೋಟೋ ಎಂತ ಉಂಟು ನಿಮ್ಮ ಹತ್ರ? ನನ್ನ ಹತ್ರ ಒಂದು ಜಾತಕ ಉಂಟು. ಕೊಡಿ. ನೋಡಿ ಹೇಳಿ. ಬೇಡ ಬೇಡ, ಆಯ್ತಾಯ್ತು, ಬೇಡನೇ ಬೇಡ. ಅದು ನೀರೆಲ್ಲ ಕುಡಿದ್ರೆ ನಮ್ಗೆಲ್ಲ ತಲೆನೋವು ಎಲ್ಲ ಏನೇನೋ ಆಗ್ತಾ ಉಂಟು. ನಮಗೆ ಒಂದು ಹುಡುಗಿದ್ದು ಫೋಟೋ ಉಂಟು, ಅಲ್ಲಿ ಒಂದು ಸಾಕಲ್ಲ, 2 ತಂದಿದ್ದೇನೆ. ನೋಡಿ ನೋಡಿ ನೋಡಿ, ಈ ಹುಡುಗಿ ಚಂದ ಇದ್ದಾಳಲ್ಲ, ಆಗ್ಬೋದಾ?
ಎಂಬುದ ಪ್ರಿಯ ನಗರ ಬೇಡ, ನಗರದ ಬೇಡ. ಹಾಗಾದ್ರೆ ನಿಮಗೆ ಅದು ಒಂದು ಕಟ್ಟೆ ಅಂತ ನೋಡೋಣ. ಹಾ, ಯಾವ ಕಟ್ಟೆ? ತುಳಸಿ ಕಟ್ಟೆಯ? ಕಾಣಿಕೆ ಕಟ್ಟೆ, ಸುಂಕದ ಕಟ್ಟೆ, ಕುಕ್ಕುದ ಕಟ್ಟೆ, ಬೆಲದ ಕಟ್ಟೆ, ಮತ್ತೆ ಹಾ. ಅದೇ 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 ನೋಡಿ 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 ಸ್ವಾಮಿಯವರೆಲ್ಲ ಹೇಳ್ತಿದ್ದಾರೆ. ಅದೇ ಅದೇ ಅದು ನಮ್ಮ ಕುಕ್ಕುದ ಕಟ್ಟೆಗೆ ಹತ್ತಿರ ಅಲ್ವನ? ಆಗ್ಬೋದಾ? ಹಾ, ಆಗ್ಬೋದು. ಹತ್ತಿರ ಅದಾದ್ರೆ ಒಳ್ಳೇದೇ. ಆಯ್ತಾಯ್ತು. ಹಾಗಾದ್ರೆ ನೀವು ಕ್ಯಾಟ್ಸ್ ಕಟ್ಟೆ ಇದೆ ನೋಡೋಣ. ಆಯ್ತು ಆಯ್ತು, ಅದೇ ಆಗ್ಬೋದು. ಹಾಗಾದ್ರೆ ಹುಡುಗಿ ನೋಡ್ಲಿಕ್ಕೆ ಹೋಗೋಣ. ಹಾ, ಹೋಗುವ ಹೋಗುವ. ಆಯ್ತಾಯ್ತು. ನೋಡಿ ರಾಮಣ್ಣ, ನಾನು ಒಂದು ಹುಡುಗಿ ಮನೆಗೆ ಬಂದೆವು. ನೋಡಿ ಇವಳೇ ನಮ್ಮ ಹುಡುಗಿ. ನೋಡಿ ಮೊನ್ನೆ ನಾನು ಹಿರೇಬೆಟ್ಟಿಗಾಚೆ ಹೋದೆ, ಹಾಗೆ ಅಲ್ಲಿ ಬಟ್ಟೆ ಒಣಗಿಗೆ ಆಗ್ತಾ ಇತ್ತು. ನಾನು ದೂರದಿಂದ ನೋಡಿದೆ. ಅವಾಗ ನಿಮ್ಮ ಮಗನಿಗೆ ಹುಡುಗಿ ಆಗ್ಬೋದು ಅಂತ ಎಣಿಸಿ ಅವಳನ್ನು ನೋಡಿ ಬಂದೆ. ಅದಕ್ಕೀಗ ನಮ್ಮನ್ನು ತೋರಿಸ್ತಾ ಇದ್ದೇನೆ. ಬಾಯಲ್ಲಿ ಬೇಕು, ಸೆಕೆ ಅಲ್ಲ, ಸ್ವಲ್ಪ ನೀರು ಕೊಡಿ. ಅದೆಲ್ಲ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮತ್ತೆ ಅವರೇ ಹುಡುಗಿ? ಎಲ್ಲಿ ಅಪ್ಪ? ಸುಂದರವೇನೋ ಹೌದು, ಆದ್ರೆ ಹುಡುಗಿದ ಅಪ್ಪ ಎಲ್ಲಿ? ನಮಸ್ಕಾರ, ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಬಾಯಾರಿಕೆ ಏನಾದ್ರು ಬೇಕಾ? ಬೇಡ, ಅವ್ರು ಕೇಳಿದ್ರು ನಿಮ್ಮ ಅಜ್ಜಾಗಿ. ಬಾಯಲ್ಲಿ ಕೇಳಿದ್ರು ನಿಮ್ಮ ಅಜ್ಜಾಗಿ. ಯಾಕಂದ್ರೆ ನಾವು ಬರೀ ಮಣ್ಣು ಮಾತ್ರ ಕೊಡ್ತೇವೆ, ಬೆಲ್ಲ ಕೊಡುದಿಲ್ಲ. ಬೆಲ್ಲ ಕಾಸ್ಟ್ಲಿ ಇದೆ. ಮತ್ತೆ ಈಗ ಬೆಲ್ಲಕ್ಕೆಲ್ಲ ಯೂರಿಯಾ ಅದೆಲ್ಲ ಹಾಕ್ತಾ ಇದ್ದಾರಲ್ಲ. ಹೌದು 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 ಮತ್ತೆ ಎಳನೀರು ಹೋದ್ರೆ ಅದು 50 ರೂಪಾಯಿ ಮೇಲೆ ಉಂಟು ಮಾರ್ರೆ. ಹೌದು, ಈಗಂದ್ರೆ 60 ರೂಪಾಯಿ ಕೊಡ್ಬೇಕಲ್ಲ. ಮತ್ತೆ ಜ್ಯೂಸ್ ಅದು ಕೇಳೋದೇ ಬೇಡ. ಪೆಪ್ಸಿ ಕೋಲಾ ಎಲ್ಲ ತುಂಬಾ ಹಾಳಾಗಿದೆ. ಹೌದೌದು, ಅದು ಹೈಜೀನ್. ಹಾ, ಇನ್ನು ನಾನು ಹುಡುಗನ ಬಗ್ಗೆ ನಿಮಗೆ ಕೆಲವು ಕ್ವಶನ್ ಕೇಳ್ತೇನೆ. ಹಾ, ಕೇಳಿ ಕೇಳಿ. ನಾವು ಹುಡುಗನ ಕಡೆಯವರು ಅದಕ್ಕೆಲ್ಲ ತಯಾರಾಗಿಯೇ ಬಂದಿದ್ದೇವೆ. ಹುಡುಗ ಏನ್ ಕೆಲಸ ಮಾಡ್ತಾ ಇದ್ದಾನೆ? ಹುಡುಗ ಕೆಲಸವ? ಹಾ. ಛೆ, ಆ ಪಾಂಡ್ರಂಗಟ್ಟ ಅವರಿಂದ ಹಿಡಿದು ಇಡೀ ಭತ್ತದಲ್ಲಿ ನಮ್ಮದು ಪ್ರಾಪರ್ಟಿ ಮಾರಿದೆ. ನೀವೊಂದು ಖಾಲಿ ಹುಡುಗನಿಗೆ ಕೆಲಸ ಹೇಳ್ತಾ ಅಲ್ಲ ಇದ್ದೀರಾ? ಮಾರ್ರೆ, ಅರ್ಧ ಪಕ್ಕದ ನಮ್ಮ ಹತ್ರ ಉಂಟು. ಆಮೇಲೆ ಇಡೀ ಪಕ್ಕದ ನಮ್ಮದೇ ಆಗ್ತದೆ ಅಂತೇಳಿ. ಹಾ, ಆಮೇಲೆ ಹುಡುಗನಿಗೆ ಅಡುಗೆ ಕೆಲಸ ಬರ್ತದ?
ಆದ್ರೆ ನಮ್ಮ ಹುಡುಗಿನ ಕೊಡ್ಬೇಕಿದ್ರೆ ಕೆಲವೊಂದು ಕಂಡೀಷನ್. ನಮ್ಮ ಹುಡುಗಿ ಹತ್ರ ನೀವು ಯಾವ ಕೆಲಸನೂ ಮಾಡಿಸ್ಬಾರ್ದು. ಅವಳು ರಾಣಿ ಹಾಗೆ ಕುತ್ಕೊಳ್ಬೇಕು. ಆಮೇಲೆ ನಮ್ಮ ಮನೆ ರಾಣಿ ಅವಳು. ಪ್ರತಿ ವರ್ಷ 6 ತಿಂಗಳಿಗೆ ಒಂದ್ಸಲ ಟೂರ್ ಕರ್ಕೊಂಡು ಹೋಗ್ಬೇಕು. ಹಾ ಪ್ರತಿ ಒಂದು ಹುಟ್ಟಿದ ದಿನ ಅದಕ್ಕೆ ಇದಕ್ಕೆ ಎಲ್ಲದಕ್ಕೂ ಉಡುಗೊರೆ ಕೊಡಬೇಕು. ಆಯ್ತು. ಆ ವಜ್ರ ಕೊಟ್ಟರೆ ಮತ್ತೂ ಬೆಸ್ಟ್ ಅಂದ್ರೆ ಅಲ್ಲ, ಮೊದಲೆಲ್ಲ ಗಂಡಿಗೆ ಕದ್ದು ಉಡುಗೊರೆ ಕೊಡುದು, ದೀಪಾವಳಿ ಉಡುಗೊರೆ ಅಡಿಯ ಬಾ ಅಂತ ಹೇಳಿಕೊಂಡು. ಇದೆಲ್ಲ ಈಗ ತಿರುಗ ಮುಂಗ ಏನ್ ಮಾಡ್ಲಿ, ಕಾಲ ಕಲಿಜೀಗ. ಅದೇ ನಮ್ಗೆ ಹುಡುಗಿ ಬೇಕಲ್ಲ, ನಮ್ಗೆ ಹುಡುಗಿ ಬೇಕಲ್ಲ. ಹಾಗೆ ಈಗ ನಮಗೇನೋ ಒಪ್ಪಿಗೆ ಆಗಿದೆ. ಹುಡುಗ ಹುಡುಗಿ ಬೇಕಿದ್ರೆ ಮಾತಾಡಿಕೊಳ್ಳಿ. ಅದು ಸಾರ್ಥಕ್ ಅವರೇ, ನನಗೆ ನಮ್ಮ ಕಾಲೇಜಲ್ಲಿ ಒಳ್ಳೆ ಹುಡುಗ ಇದ್ದಾನೆ. ಅವನು ತುಂಬಾ ನನಗೆ ಲವ್ ಮಾಡ್ತಿದ್ದಾನೆ. ನಾವು ಒಬ್ರಿಗೊಬ್ರು ಮನ್ಸು ಕೊಟ್ಟಿದ್ದೇವೆ. ಹಾಗಾಗಿ ನನಗೆ ನಿಮ್ಮೊಟ್ಟಿಗೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಅದು ನಾನು ನನ್ನ ಅಮ್ಮ ಹುಟ್ಟೊಬ್ಬನಿಗೆ ಹೇಳುದಿಲ್ಲ. ಅದು ನೀವೇ ಇಷ್ಟ ಇಲ್ಲ ಅಂತ ಹೇಳಿ. ಇಷ್ಟ ಆಯ್ತು ಏನೋ ಅಂತ ಎಣಿಸಿದ್ರೆ ಇದು ಬೇರೆ ಕತೆ. ಅಪ್ಪ, ಓ ಅಪ್ಪ, ಎಂತ ಮಗ? ಅವಳು ಯಾರನ್ನು ಇಷ್ಟಪಟ್ಟಿದ್ದಾಳಂತೆ. ಅವಳು ನಂಗೆ ಬೇಡ. ನಾನು ಮದುವೆ ಆಗಲೇಬೇಕಾದ್ರೆ ಕುತ್ಕೊಳ್ತೇನೆ. ಯಾರ್ಯಾರಿಗೆ ಹೋದ ಹುಡುಗಿಯನ್ನ ನನ್ನ ಹತ್ರ ನಂಗೆ ಬೇಡ. ನನಗೆ ಮದುವೆ ಆಗದಿದ್ರೂ ಪರವಾಗಿಲ್ಲ. ಅಲ್ಲವಯ್ಯ, ಮತ್ತೆ ಅವ್ರು ಹೇಳಿದ್ರು ನಮ್ಮ ಹುಡುಗಿಗೆ ಆಚೆ ಈಚೆ ನೋಡುದು. ಹೇಳಿದ್ದು ನನಗೆ ಹುಡುಗಿ ಹೇಳಿ. ಕಾಲಿಗೆ ಹೀಗೆ ಹೋದ್ರು, ಹೀಗೆ ನೋಡಿ ರೋಡ್ ನೋಡ್ಕೊಂಡು ಬಂದು ಅದೇ ಹೀಗೆ ಉಂಟಾ? ಅದಕ್ಕೆ ಇದು late ಆಗಿದೆ. ಬಾರೆ, ಹೋಗೋಣ. ಬಾರೆ. ಈ ದಲ್ಲಾಳಿಯನ್ನು ತೋರಿಸುವುದು ಬೇಡ ಎಂದು ಬೇಕಾದದ್ದು ಒಂದು ಹೇಳುದಿಲ್ಲ, ಇಂಥದ್ದೆಲ್ಲ ಮಾಡುದು. ಅಲ್ಲ, ನಮ್ಮ ಹುಡುಗಿಗೆ ಬೇಕಾದಷ್ಟು ಜನ ಗಂಡು ಸಿಗ್ತಾರೆ. ನೀವು ಈ ತರ ಮಾಡಬಾರ್ದು. ಆಯ್ತು, ಒಳ್ಳೆ ಒಳ್ಳೆ ಗಂಡು ಹುಡುಕ್ತೇವೆ ನಾವು. ನೋಡು, ಅವಳಲ್ಲಿ ಕೇಳಿ, ಮಗಳಲ್ಲಿ ಕೇಳಿ, ಎಂತದಕ್ಕೆ ಸರ್. ಚಾಮಣ್ಣನವರೇ, ಅದು ಹೇಳು. ಮಾತಾಡ್ಲಿಕ್ಕೆ ನಿಮ್ಮ ಹತ್ರ. ಅದು ನಾನು ಹುಡುಗನ ನಮ್ಮ ಕಾಲೇಜಲ್ಲಿ ನನ್ನ ಲವ್ ಮಾಡ್ತಾನೆ ಅಂತ ಹೇಳ್ತಿದ್ದೆ. ಆದ್ರೆ ಅವ್ನು ಬೇರೆ ಹುಡುಗಿಯವ್ರಿಗೆ ಲವ್ ಮಾಡ್ತಿದ್ದ ಮಾತ್ರ. ಅಯ್ಯಯ್ಯ, ಈಗ ಏನ್ ಮಾಡ್ತೀನಿ ನೀನು? ಅದು ನೀವು ಅವಾಗ ಒಂದು ಸಾರ್ಥಕ್ ಅಂತ ಹುಡುಗ ನೋಡಿದ್ರಲ್ಲ, ಅದು ಒಳ್ಳೇದಿತ್ತು. ಅದನ್ನೇ ಒಂದು ಮಾತಾಡಿ ನೋಡ್ತೀನಿ. ಹೌದಾ? ಹಾಗಾದ್ರೆ ನಾನು ಎಂತ ಮಾಡೋದಂತ ಗೊತ್ತಿಲ್ಲ. ನಾನು ರಾಮಣ್ಣನಿಗೆ ಹೇಳ್ತೀನಿ. ಆಯ್ತು. ಅದು ಹುಡುಗ ಇಲ್ಲಂತೆ, ಬಿಟ್ಟು ಹೋದಂತೆ, ನಿಮ್ಮ ಮಗ ಆಗ್ಬೋದಂತ ಹುಡುಗ ಹೇಳಿದ್ದಂತೆ ಹೇಳ್ತೀನಿ. ಆಯ್ತು, ಏನ್ ಹೇಳ್ತಾರೆ ನೋಡುವ. ಆಯ್ತು ಆಯ್ತು. ರಾಮಣ್ಣ, ಓ ರಾಮಣ್ಣ. ಏನ್ರಿ ಶಾಮಣ್ಣವ್ರು, ಇನ್ನೊಂದು ಹುಡುಗಿದು ಫೋಟೋ ಜಾತಕ ನಮ್ಗೆ ಇಟ್ಕೊಂಡು ಬಂದ್ರಾ? ಅಲ್ಲ, ಅದೇ ಹುಡುಗಿ ಆಯ್ತು. ಮೊನ್ನೆ 3 ತಿಂಗಳ ಹಿಂದೆ ನೋಡಿದ್ವಲ್ಲ, ಅದೇ ಹುಡುಗಿ ಆಯ್ತಂತ ಈಗ ನನ್ಗೆ ಸಿಕ್ಕಿತ್ತು. ಅವಳು ಹೇಳಿದ್ದು ಇಲ್ಲಂತೆ, ಅವಳು ಬಿಟ್ಟು ಹೋದಂತೆ. ಏನಾಯ್ತಂತ ಗೊತ್ತಿಲ್ಲ ನನ್ಗೆ. ನೀವು ಮಾತಾಡಿ. ಹುಡುಗನಿಗೆ ಫಸ್ಟ್ ಕೇಳುವ, ಅವನು ಒಪ್ಪಬೇಕಲ್ಲ. ಸಾರ್ಥಕ್, ಎಂತ ಹೇಳ್ತೀಯಾ? ಯಾರ್ಯಾರೊಟ್ಟಿಗೆ ಹೋದ ಹುಡುಗಿ ನಂಗೆ ಅಂತ ಬೇಕು. ನಂಗೆ ಹುಡುಗಿ ಸಿಗುದಿಲ್ಲ. ಸಿಗದಿದ್ರೆ ನಾನು ಮದುವೆ ಆಗುದಿಲ್ಲ. ನಂಗೆ ಮದುವೆ ಬೇಡ. ಇಲ್ಲ ಕಣೆ, ಅವಳದೇನ್ ತಪ್ಪಿಲ್ಲ ಕಣೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಇರ್ಲಿ, ಚಂದ ಇದ್ದಾಳೆ ಹುಡುಗಿ, ಕಲ್ತಿದ್ದಾಳೆ. ನಮ್ಗೊಂದು ಮದುವೆ ಅಂತ ಆಗ್ಬೇಕಲ್ಲ ನಿಮ್ಗೆ. ಹೌದು, ಮತ್ತೆ ಎಲ್ಲರೂ ಕೇಳ್ತಾರೆ ಯಾವಾಗ ಮದುವೆ, ಯಾವಾಗ. ಕೇಳಿದ್ರೆ ನೋಡುವ, ಟ್ರೈ ಮಾಡುವ. ಬೇಡ ಬೇಡ, ಅದೇ ಹುಡುಗಿ ಅವರಾಗಿಯೇ ಬಂದ
ಹೆಣಾನುಬಂಧ ರೂಪೇಣ ಪಂಚಮನ್ಯೇನ. ಮದುಮಕ್ಕಳಿಗೆ ಆಶೀರ್ವಾದ.